ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತೆ. ನೋಡ್ಬೋದು ಇಲ್ಲಿ 2 ಟಗರುಗಳಿದ್ದಾವೆ, ತುಂಬ ಚೆನ್ನಾಗವೆ. ಯಾರು ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರೆ. ಕಂಪ್ಲೀಟ್ ವೀಡಿಯೋ ನೋಡಿ ಪರ್ಚೇಸ್ ಮಾಡ್ಬೋದು. ಇವ್ರ ಹತ್ರನೇ ಮರಿಗಳು ಕೂಡ ಇದ್ದಾವೆ. ನೋಡ್ಬೋದು 2 ವೈಟ್ ಫೇಸ್. ಅಣ್ಣ ನಿಮ್ಮ ಬಗ್ಗೆ ಹೇಳಿ. ಒಳ್ಳೆ ಬಂಡೂರು ಮರಿ ಕೊಡ್ತೀವಿ, ಫಾರಮ್ಗೆಲ್ಲ ಮರಿ ಕೊಡ್ತೀವಿ. ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟು. ಅಶೋಕ ಅಂತ. ಈ ಮರಿಗಳ ಬಗ್ಗೆ ಹೇಳಿ. ವಯಸ್ಸೇನು ಇವಕ್ಕೆ? 10 ತಿಂಗಳು ವಯಸ್ಸು. 10 ತಿಂಗಳು ಅಂದರೆ ಇನ್ನೂ 1 ವರ್ಷ ಆಗಿಲ್ವಾ? ಇನ್ನೂ 1 ವರ್ಷ ಆಗಿದೆ. ಸೊ ಇವಿಗೆ ಅಂದರೆ ಏನು ಬೆಲೆ ಹೇಳ್ತಾ ಇದ್ದೀರಾ? ಇವು 1,25,000 ಹೇಳ್ತಾನೆ ಜೋಡಿ. 1,25,000 ಜೋಡಿ. ನೋಡಿ ಮರಿ ಇದು ಪ್ಯೂರ್ ಬಿತ್ತನೆ ಮರಿ. ಇದು ಬಿತ್ತನೆ ಮರಿ. ಅದು ಎರಡು ಬಿತ್ತನೆ ಮರಿಗಳು. ಜೊತೆನೇ 1,25,000. ಅಣ್ಣ ಇವಕ್ಕೆಲ್ಲ ಏನೇನು ಕೊಡ್ಬೇಕು ಮೇವು? ಮಾಮೂಲಿ ಉಳ್ಳಿ, ಹಿಂಡಿ, ಬೀಡು. ಆಮೇಲೆ ಮೇವಲ್ಲಿ ಏನಿಲ್ಲ, ನಾ ಮಾಮೂಲಿ ಸೀಮೆ ಹುಲ್ಲು, ಮಣ್ಣುಲ್ಲು, ರಾಗಿ ಕಡ್ಡಿ, ಉಳ್ಳಿ ಒಟ್ಟು ಮಾಮೂಲಿ ಏನು ಮೇವು ಕೊಡ್ತೀವಿ ಅಲ್ಲ. ಮಾಮೂಲಿ ಮೇವೇ ಕೊಡ್ಬೋದು. ಅಣ್ಣ ನಿಮ್ಮ ಹತ್ರ ಎಷ್ಟು ಟಗರುಗಳು ಸಿಗ್ತವೆ? ಟಗರು ಎಷ್ಟು ಸಿಗ್ತವೆ? ನಾವು ಆರ್ಡ್ರ್ ಕೊಟ್ಟರೆ ಎಷ್ಟು ಬೇಕಾದ್ರೂ ತಗೊಳ್ತೀವಿ. ಅಂದರೆ ಈಗ 5-10 ಬೇಕು ಅಂದ್ರೆ ಸಿಗುತ್ತೆ. 5, 10, 20 ಬೇಕು ಅಂದ್ರೆ ತಗೊಳ್ತೀವಿ. ಸೊ ಎಲ್ಲ ಕೊಟ್ಟರೆ ಮಾತ್ರ, ಇಲ್ಲ ಅಂದರೆ ಒಂದು 5 ಇರ್ತವೆ, 2, 3. ಅಂದರೆ 2-3 ಇರ್ತವೆ. ಅಂದರೆ ಈಗ ಇದೇ ಕ್ವಾಲಿಟಿಲಿ ಬೇಕು ಅಂದರೆ ಏನು ಬೆಲೆ ಆಗುತ್ತೆ? ಒಂದು ಮರಿ 60,000, 50,000 ಮರಿ ಹಿಂಗಿರುತ್ತೆ ಹಂಗೆ. ಅಂದರೆ ಈಗ ಒಳ್ಳೆ ಕ್ವಾಲಿಟಿ ಮರಿ ಅಂದರೆ 50-60,000 ಬೇಕು ಅಂದರೆ 40-50,000 ಆಯ್ತವೆ. ಮೀಡಿಯಮ್ ಅಂದರೆ 20,000. ಮರಿ ಯಾವ ಥರ ಇರುತ್ತೆ ಆ ಥರ. ಅಂದರೆ ಈ ಥರ ಕ್ವಾಲಿಟಿ ಬೇಕು ಪ್ಯೂರ್ ಬಂಡೂರು ಅಂದರೆ 50-60,000 ಮೇಲೆ ಇವು. ಸೊ ನಿಮ್ಮ ಹತ್ರ ಬಕ್ರೀದ್ಗೆಲ್ಲ ಮರಿ ಸಿಗ್ತಾವ? ಹಾಂ ಸಿಗ್ತವೆ, ಒಳ್ಳೆ ಟಗರು ಸಿಗ್ತವೆ. ನಿಮ್ಮ ಹತ್ರ ಯಾವ್ಯಾವ ಮರಿ ಸಿಗ್ತಾವಣ್ಣ? ನಮ್ಮಲ್ಲಿ 3 ತಿಂಗಳು ಮರಿನೂ ಸಿಗ್ತವೆ, 2.5 ತಿಂಗಳಿಂದ 3 ತಿಂಗಳು, ಮತ್ತು ಕುರಿ, ಹೆಣ್ಮರಿ ಫಾರಮ್ಗೆ, ಗಂಡು ಫಾರಮ್ಗೆಲ್ಲ ಎಲ್ಲ ಥರನೂ ಸಿಗ್ತವೆ. ಎಲ್ಲ ಥರ. ಅಂದರೆ ಈಗ ಜಾಸ್ತಿ ಬೇಕು ಅಂದರೆ ಮೊದಲೇ ಆರ್ಡ್ರ್ ಕೊಡಬೇಕು. ಮೊದಲೇ ಆರ್ಡ್ರ್ ಕೊಟ್ಟರೆ ಮಾತ್ರ ಜಾಸ್ತಿ. ಅಣ್ಣ ಇವು ಲೈವ್ ವೆಯ್ಟ್ ಎಷ್ಟು ಬರ್ಬೋದು ಕೆ ಜಿ? ಇದು ಒಂದು 35 kg ಇರುತ್ತೆ. 35 kg. ಅದು 40 kg. ಅಂದರೆ ಪ್ಯೂರ್ ಬಂಡೂರು ಇವು. ಅಣ್ಣ ನಿಮ್ಮದು ಫೋನ್ ನಂಬರ್ ಹೇಳ್ಬಿಡಿ. 8792743141. ಅಶೋಕ, ಮಾಗನಹಳ್ಳಿ, ಕಿರ್ಗಾಲಿಂದ 4 ಕಿಲೋಮೀಟ್ರ್, ಮಳವಳ್ಳಿಯಿಂದ 12 ಕಿಲೋಮೀಟ್ರ್. ಅಂದರೆ ಇಲ್ಲಿಂದ ಬಂದರೂ ಹತ್ರ ಆಗುತ್ತೆ. ಇಲ್ಲಿಂದ ಬಂದರು ನೋಡಿ ಸ್ನೇಹಿತರೆ, ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ನಂಬರ್ ಗೊತ್ತಾಗಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಹೌದು, ತುಂಬ ಚೆನ್ನಾಗವೆ. ಯಾರಾದರೂ ಬೇಕು ಅನ್ನೋರು ಬಕ್ರೀದ್ಗೆ ಪರ್ಚೇಸ್ ಮಾಡ್ಬೋದು. ಈಗ ನಿಮ್ಮ ಹತ್ರ ಮರಿಗಳು ಸಿಗ್ತವೆ ಅಂದರೆ ಆ ಮರಿಗಳನ್ನ ತೋರಿಸಿ. ಹಾಗೆ ಬರೀ ಸ್ನೇಹಿತರೆ, ಈ ಮರಿಗಳು ಮತ್ತು ಇಲ್ಲಿರುವಂಥವು 2 ಕೂಡ ಇವ್ರದೇನೆ. ನೋಡ್ಬೋದು, ಇವೆಲ್ಲ ಕ್ವಾಲಿಟಿ ಇರುವಂಥವು. ಇವೆಲ್ಲ ಪ್ಯೂರ್ ಕ್ವಾಲಿಟಿ ಅಣ್ಣ. ಅಣ್ಣ ಎಷ್ಟು ಮರಿ ಇವೆ ಟೋಟಲು? ನಮ್ಮ ಹತ್ರ 45 ಇದೆ ವಾರ. 45 ಮರಿ. ಎಲ್ಲ ಈ ಥರ ಜಾತಿ ಮರಿ, ಎಲ್ಲ ಒಳ್ಳೆ ಜಾತಿ ಮರಿನೇ. 4 ಇಂಚ್ ಕಾಲು, 4 ಬೆರಳುದ್ದ ಆಯಿತು. ಅಣ್ಣ ಇವು ಪ್ಯೂರ್ ಎಷ್ಟವೆ? ಅಣ್ಣ ಪ್ಯೂರ್ 20 ಮರಿ. ಅಂದರೆ ಕ್ರಾಸ್ ಇರೋವು ಇನ್ನೊಂದು 25 ಇದ್ದಾವೆ. ಹಾಂ ಅಣ್ಣ ಈ ಪ್ಯೂರ್ ಮರಿಗಳಿಗೆ ಏನು ಬೆಲೆ ಆಯ್ತದೆ? ಇವು 12,000 ಆಯ್ತದೆ, 10,000, 12,000, 13,000, 15,000. ಮರಿ ಯಾವ ಥರ ಇರುತ್ತೆ ಆ ಥರ. ಈ ಮರಿಗಳಿಗೆ ಏನಾಗ್ಬೋದು ಇದಕ್ಕೆ? ಈ ಮರಿ ಒಂದು 13,000-14,000 ಆಯ್ತು. 15,000 ವ್ಯಾಪಾರಿ ಹೇಳ್ತೀವಿ, 13,000-14,000 ಬಂದರೆ ಕೊಡ್ತೀರಾ? ಇವೆಲ್ಲ 11,000-12,000 ಬಂದರೆ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ನೋಡ್ಬೋದು ನೀವೇ ಲೈವ್ ಮೇಯ್ತಾ ಇದ್ದ ಹುಲ್ಲು. ನೋಡ್ಬೋದು, ಇದು ಜೋಳದ ಕಡ್ಡಿ. ಸೊ ಇದನ್ನೆಲ್ಲ ಆಲ್ರೆಡಿ ತಿನ್ನೋದು ಪ್ರಾಕ್ಟೀಸ್ ಆಗಿದೆ. ಸೊ ನೀವು ತಗೊಂಡೋದ್ರೆ ಹಾಲು ಹಾಕ್ಬೇಕು ಅನ್ನೋದೇನಿಲ್ಲ, ಮೇವು ಹಾಕೊಂಡೇ ಸಾಕ್ಬೋದು ಆರಾಮಾಗಿ. ಇಲ್ಲೇ ನೋಡ್ಬೋದು, ಇಲ್ಲೇ ಎಲ್ಲ ಮೇಯ್ತಾವ ಆಲ್ರೆಡಿ. ಅಣ್ಣ ಈ ಕ್ರಾಸ್ ಮರಿ ಆದರೆ ಎಷ್ಟಾಯ್ತದ ಬೆಲೆ? 8,500-9,000 ಅಷ್ಟೇ. ಅಂದರೆ 10,000 ಒಳಗೆ. 8,500 ಮೇಲೆ 10,000 ಒಳಗೆ.
ಸ್ನೇಹಿತರೆ ಇಷ್ಟು ಮರಿಯವೆ ಅಣ್ಣ. ಹೆಣ್ಮರಿ ಎಷ್ಟವೆ? ಹೆಣ್ಮರಿ 12. ಹೆಣ್ಮರಿ 12 ಅವೆ. ಎಷ್ಟು ಬೇಕಾದ್ರೂ ಬರ್ತೀವಿ. ಹೆಣ್ಮರಿ ಫಾರಮ್ ಬೇಕು ಅಂದ್ರೆ ಈ ಸೈಜ್ ಮರಿ. ಈ ಸೈಜ್ ಅವು. ಇದು ಹೆಣ್ಣಿದು. ಇದು ಹೆಣ್ಣು. ಎಲ್ಲ ವೈಟ್ ಪ್ಲೇಸ್. ಇವಕ್ಕೆ ಏನು ಬೆಲೆ ಆಯ್ತದೆ ಹೆಣ್ಮರಿಗೆ? ಅಣ್ಣ ಇವು 12,000 ರೂಪಾಯಿ ಆಯ್ತದ. 12,000. 14,000 ರೂಪಾಯಿ ವ್ಯಾಪಾರ ಹೇಳ್ತೀವಿ. 12,000 ಬಂದು ಸ್ನೇಹಿತರೆ ಎಷ್ಟು ಕ್ಯೂಟ್ ಆಗಿವೆ. ಇವೇ ದೊಡ್ಡದಾದ್ಮೇಲೆ ಒಳ್ಳೆ ಲೆಂತ್ ಸೈಜ್ ಅವೆ ನೋಡೋದು. ಫಾರಮ್ಗಳಿಗೆ ಒಳ್ಳೆ ಮರಿಗಳು ನೋಡೋದು, ಲೆಂತ್ ಇರೋ ಮರಿಗಳು ಇವು. ಎಲ್ಲ ಒಳ್ಳೆ ಮರಿಗಳು ಸೈತಾರೆ. 8,900. ಇವು 8,900. 4 ಕೆಜಿ ಕಾಲು. ಇವು ಸ್ವಲ್ಪ ಕ್ರಾಸ್ ಇದಾವೆ. ಇವು 80% ಇದೆ ನೋಡಿ. 80%. ಕಪ್ನಿ ಕುರಿ ಬರುತ್ತಲ್ಲ ಆ ಥರ ಸೇಮ್. ಎಲ್ಲ ಒಳ್ಳೆ ಮರಿ. ಇದೆಲ್ಲ 8,900, 10,000 ಗಂಟೆ ಇರ್ತೀವಿ ಕಲೆ ಈ ಸೈಜ್ ಮರಿ. ಅಂದರೆ ಇವೆಲ್ಲ 10,000ದೊಳಗೆ. ಹೆಣ್ಮರಿ ತೋರಿಸಿಣ ಇಲ್ಲ. ಹೆಣ್ಮರಿ ಇದು ಹೆಣ್ಮರಿ. 8,500 ಇಂದ 9,000 ರೂಪಾಯಿ. ಇಲ್ಲೇ ಎಷ್ಟು ಮರಿ ಅವೆ? ಇಲ್ಲೇ ಎಷ್ಟು ಮರಿ ಅವೆ? ಇಲ್ಲಿ 32 ಅದ. 32 ನೋಡಿ ಸ್ನೇಹಿತರೆ. ಇಲ್ಲೂ ಒಳ್ಳೊಳ್ಳೆ ಮರಿ ಅವೆ. ಯಾರಾದರೂ ಬೇಕು ಅನ್ನೋರು ಡೈರೆಕ್ಟ್ ಸಂತೆಗೆ ಬಂದು ಪರ್ಚೇಸ್ ಮಾಡಿ. ಬೇರೆ ಕಡೆ ಹೋಗಿ ಸುಮ್ಮನೆ ದುಡ್ಡೆಲ್ಲ ಲಾಸ್ ಮಾಡ್ಕೊಳ್ಳೋದು ಬೇಡ. ನೋಡೋದು ಇದೇ ಮರಿಗಳು ಅಲ್ಲಿ ಇಲ್ಲಿಂದನೇ ಹೋಗ್ತಾರೆ. ಇಲ್ಲಿಂದನೇ ಹೋಗ್ಬಿಟ್ಟು ಅದಕ್ಕೆ ಒಂದಕ್ಕೆ ಡಬಲ್ ರೇಟ್ ಹಾಕ್ಬಿಟ್ಟು ಪ್ಯೂರ್ ಕ್ವಾಲಿಟಿ ಅಂತಾರೆ. ಅವ್ರಿಗೆ ಕುರಿಗಳು ಕೂದಲು ಬಗ್ಗೆನೂ ಗೊತ್ತಿಲ್ಲ ನೆಟ್ಟಿಗೆ. ಬಟ್ ಹೇಳೋದು ಮಾತ್ರ ನಾವು ಒಳ್ಳೆ ಬ್ರೀಡ್ ಮರಿ ಮಾರ್ತೀವಿ ಅಂತ. ಏನೋ ಮರಿ ಮಾರಿ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಅದೊಂದು ಕತೆ ಹೇಳ್ತಾರೆ. ಸೊ ಇಲ್ಲೇ ಡೈರೆಕ್ಟಾಗಿ ಬಂದರೆ ಒಳ್ಳೊಳ್ಳೆ ಮರಿ ಸಿಗ್ತವೆ. ನೋಡ್ಬೋದು ಈ ಮರಿ ನೋಡ್ಬೋದು ಇದು ಎಷ್ಟು ಲೆಂತ್ ಐತೆ ಅಂತ. ಒಳ್ಳೆ ಜಾತಿ ಮರಿ ಇದೆ. ಹೆಣ್ಮರಿ ಇದು ಹೆಣ್ಮರಿ. ಇದು ನೋಡಿ ಸ್ನೇಹಿತರೆ, ಇದು ಒಳ್ಳೆ ಹೆಣ್ಮರಿ. ನೋಡೋದು ಲೆಂತ್ ಎಷ್ಟಿದೆ ಅಂತ. ಒಳ್ಳೆ ಕುರಿ ಆಗೋದು ಇದು. ಏನು ವಯಸ್ಸಣ್ಣ ಇದಕ್ಕೆ? 10,000 ರೂಪಾಯಿ ಐತೆ. 12,000 ವ್ಯಾಪಾರ ಹೇಳ್ತೀವಿ. 10,000 ಬಂದು. ಅಂದರೆ ವಯಸ್ಸು ಎಷ್ಟು? ವಯಸ್ಸು 2.5 ತಿಂಗಳು. 2.5 ತಿಂಗಳು. ಎಲ್ಲ ವೈಟ್ ಬೇಸ್ ಮರಿಗಳು. ಎಲ್ಲ ಜೋಳದ ಗಡ್ಡೆಗಳು. ಸ್ನೇಹಿತರೆ ಈ ಥರ ಮೇವು ಮೇಯೋದನ್ನ ನೋಡಿ ತಗೊಂಡೋಗ್ಬೇಕು. ಯಾಕೆಂದರೆ ತಗೋದ್ಮೇಲೆ ಸುಮಾರು ಜನ ಕಮೆಂಟ್ ಮಾಡಿದರು ಮರಿ ಸತ್ತೋಯ್ತು ಅಂತ. ಅದಕ್ಕೆ ಹೇಳೋದು ಎಲ್ಲ ನೋಡಿ ನೀಟಾಗಿ ತಗೊಂಡೋಗಿ ಅಂತ. ನೋಡೋದು ಎಲ್ಲ ಮೇವು ಮೇಯಾಗುತ್ತವೆ. ಈ ಥರ ಮೇವು ಮೇಯ್ತಿದ್ದಾವೆ ಅಂದರೆ ಅದು ಹೆಲ್ದಿಯಾಗಿದ್ದಾವೆ ಅಂತ ಅರ್ಥ. ಅವು ಹುಷಾರಿಲ್ಲ ಅಥವಾ ಕೆಮ್ಮು ನೆಗಡಿ ಅಂದರೂ ಕೂಡ ಅವು ಮೇವು ಮೇಯಲ್ಲ. ಅಷ್ಟು ಕರೆಕ್ಟಾಗಿ ಮೇಯಲ್ಲ ಈ ಥರ ನೀಟಾಗಿ. ಸೊ ನೋಡ್ಬೋದು ಎಲ್ಲ ಮರಿಗಳು ಬರ್ತಿದ್ದಾವೆ. ನಾನು ನಿಂತಿರೋದು ಸ್ವಲ್ಪ ಎದ್ರುಕೊಂಡು ಈ ಕಡೆ ಬರ್ತಾ ಇಲ್ಲ ಅಷ್ಟೇ. ನೋಡೋದೆಲ್ಲ ಈ ಥರ ನೋಡ್ತಾ ಹೋಗ್ಬೇಕು.